ನಮಸ್ತೆ ವೀಕ್ಷಕರೇ. ಇಂದಿನ ಸಂಚಿಕೆ ಶನಿಯು ತನ್ನ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮೀನರಾಶಿಯಲ್ಲಿ ಕುಳಿತು 3ನೇ ದೃಷ್ಟಿಯಿಂದ ವೃಷಭ ರಾಶಿಯನ್ನು, 7ನೇ ದೃಷ್ಟಿಯಿಂದ ಕನ್ಯಾ ರಾಶಿಯನ್ನು, 10ನೇ ದೃಷ್ಟಿಯಿಂದ ಧನುಸು ರಾಶಿಯನ್ನು ನೋಡ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಮೀನರಾಶಿಯಲ್ಲಿ ಸಂಚಾರ ಮಾಡೋದರಿಂದ ಈ 3 ಸ್ಥಾನಗಳಿಗೆ ದೃಷ್ಟಿ ನೀಡೋದರಿಂದ ಶನಿಯು ಸ್ವಲ್ಪ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾನೆ. ಅಂದರೆ ಜಲಕಂಟಕಗಳನ್ನು ಹೆಚ್ಚಾಗಿ ಮಾಡ್ತಾನೆ ಭೂಮಿ ಮೇಲೆ. ಇನ್ನು ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ವಾತಾವರಣ, ಭೂಕಂಪನಗಳು, ಜ್ವಾಲಾಮುಖಿಗಳು, ಜಲಪ್ರಳಯಗಳು, ವಾಹನ ಅಪಘಾತಗಳು, ಅಗ್ನಿ ದುರಂತಗಳು ಹೆಚ್ಚಾಗ್ತವೆ. ಈ ಶನಿ ಜಲರಾಶಿಯಲ್ಲಿ ಇದ್ದರೂ ವೃಷಭ ರಾಶಿಯನ್ನು ನೋಡೋದರಿಂದ ಷೇರು ಮಾರುಕಟ್ಟೆಗೆ, ಹಣಕಾಸಿನ ವ್ಯವಸ್ಥೆಗೆ ಭಾರಿ ಹೊಡೆತ ಬೀಳಲಿದೆ. ಎಚ್ಚರದಿಂದ ಮುಂದುವರಿಬೇಕು. ಇನ್ನು ರಾಜಕೀಯವಾಗಿ ನಮ್ಮ ದೇಶದ ಮೇಲೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ತೊಂದರೆಯನ್ನು ಕಾಡ್ತಾನೆ. ಹಾಗೆ ವ್ಯಾಪಾರಸ್ಥರಿಗೆ, ಉದ್ದಿಮೆದಾರರಿಗೆ ಉತ್ತಮ ಕಾಲಾವಕಾಶ ಇದು. ಒಳ್ಳೆಯ ಉದ್ಯಮ ಪ್ರಾರಂಭ ಮಾಡಲಿಕ್ಕೆ ಅಥವಾ ಉದ್ಯಮದಲ್ಲಿ ಮುಂದುವರಿಲಿಕ್ಕೆ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಒಂದು ಒಳ್ಳೆ ಸಮಯ ಆಗಿರ್ತದೆ. ರಾಜಕೀಯದವರಿಗೆ ಕೂಡ ಸ್ವಲ್ಪ ಕೆಲವರಿಗೆ ಉತ್ತಮವಾದರೂ ಕೆಲವರಿಗೆ ತೊಂದರೆಯನ್ನು ಕೊಡ್ತಾನೆ. ಇನ್ನು ಮುಂದೆ ಬರ್ತಕ್ಕಂಥ ಕೆಲವು ರಾಶಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಹೆಚ್ಚಾಗಿ ಮೇಷರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಧನುಸು ರಾಶಿಯವರಿಗೆ, ಕುಂಭರಾಶಿಯವರಿಗೂ ಮತ್ತು ಮೀನರಾಶಿಯವರಿಗೆ ಕೆಟ್ಟವನಾಗಿ ಬರ್ತಾ ಇದ್ದಾನೆ. ಅಂದರೆ ಮೇಷರಾಶಿಯವರಿಗೆ 12ನೇಯವಾಗಿ, ಸಿಂಹರಾಶಿಯವರಿಗೆ ಅಷ್ಟಮನಾಗಿ, ವೃಶ್ಚಿಕ ರಾಶಿಯವರಿಗೆ ಪಂಚಮನಾಗಿ, ಧನುಸ್ಸು ರಾಶಿಯವರಿಗೆ ಚತುರ್ಥನಾಗಿ, ಕುಂಭರಾಶಿಯವರಿಗೆ 2ನೇಯವನಾಗಿ, ಮೀನರಾಶಿಯವರಿಗೆ ಜನ್ಮದಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದಾನೆ. ಈ ಥರ ತೊಂದರೆ ಕೊಡೋದರಿಂದ ಇದಕ್ಕೆ ಪರಿಹಾರ ಇಲ್ಲವೇ ಇಲ್ಲ? ಪರಿಹಾರ ಇದೆ. ನಾವು ಈಗೆಲ್ಲ 97ರಿಂದ ಸತತವಾಗಿ 97ರಿಂದ ಪ್ರತಿ ಸಮಯದಲ್ಲಿ, ಅಂದರೆ ಶನಿ ಸ್ಥಾನವನ್ನು ಬದಲಾವಣೆ ಮಾಡುವ ಸಮಯದಲ್ಲಿ ನಾವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಅದು ಶಿವಮೊಗ್ಗದಲ್ಲಿರ್ತಕ್ಕಂಥ ತೀರ್ಥಹಳ್ಳಿ ತಾಲೂಕಿನ ಮೃಗವದೆ ಎಂಬ ಗ್ರಾಮಕ್ಕೆ. ಶನಿ ಮತ್ತು ಈಶ್ವರನ ದೇವಸ್ಥಾನಗಳು ವಿರುದ್ಧವಾಗಿದ್ದಾವೆ. ಅಂದರೆ ಈಶ್ವರನ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿಯೂ ಶನಿಯು ಪೂರ್ವಾಭಿಮುಖವಾಗಿಯೂ ದೇವಸ್ಥಾನಗಳಿದೆ. ಅಲ್ಲಿ ನಾವು ಅಲ್ಲಿ ಶನಿ ಬಿಟ್ಟ ಸ್ಥಳ ಅಂತ ಕರಿತೇವೆ. ಆ ದೇವಸ್ಥಾನ ದರ್ಶನವನ್ನು ಮಾಡಿದರೆ ನಮಗೆ ಶನಿ ಕಾಡಾಟ ಬಹಳಷ್ಟು ಕಡಿಮೆ ಆಗಲಿದೆ. ಇದಕ್ಕಾಗಿ ತಾವು ಏನು ಮಾಡಬೇಕು ಅಂದರೆ, ನಾವು ದಿನಾಂಕ 5ನೇ ತಾರೀಕು ಇದೇ ತಿಂಗಳ ಏಪ್ರಿಲ್ 5ನೇ ತಾರೀಕಿನಂದು ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ಇರಬೇಕಾಗುತ್ತೆ. ಅಲ್ಲಿ ಒಂದು ಬ್ರಾಹ್ಮಿ ನದಿ ಅಂತ ಇದೆ. ಆ ನದಿಯಲ್ಲಿ ಸ್ನಾನ ಮಾಡಿ ಶನೇಶ್ವರನಿಗೆ ಎಳ್ಳು ಮತ್ತು ಎಳ್ಳೆಣ್ಣೆಯಲ್ಲಿ ಎಳ್ಳು ಬತ್ತಿಗಳನ್ನಿಟ್ಟು ದೀಪವನ್ನು ಹಚ್ಚಿ ಆತನಿಗೆ ಬೆಳಗಿ, ಅದರಲ್ಲಿ ಎಣ್ಣೆಯಲ್ಲಿ ಮುಖವನ್ನು ನೋಡಿ ದೀಪವನ್ನು ಹಚ್ಚಿ ಬೆಳಗಿ ಶನೇಶ್ವರನಿಗೆ ಮತ್ತು ಒಂದು ಅಭಿಷೇಕವನ್ನು ಅಥವಾ ನಿಮ್ಮ ಅರ್ಚನೆಯನ್ನು ಮಾಡಿಸಿ, ನಿಮ್ಮ ಶಕ್ತಾನುಸಾರ ಅರ್ಚನೆಯನ್ನು ಮಾಡಿ ಎದುರಿಗಿರ್ತಕ್ಕಂಥ ಶಿವನ ದೇವಸ್ಥಾನವನ್ನು ನೋಡೋದರಿಂದ ಶನಿ ಕಾಡಾಟ ಬಹಳ ಬೇಗನೆ ಕಡಿಮೆ ಆಗುತ್ತದೆ ಮತ್ತು ಹೆಚ್ಚು ತೊಂದರೆ ಕೊಡೋದಿಲ್ಲ. ಇದು ಒಂದನೇದು. 2ನೇದಾಗಿ ಅಲ್ಲಿ ಕೆಳಗಡೆ ಇನ್ನೊಂದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಅಂತಿದೆ. ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರೆ. ತೀರ್ಥ ಸ್ನಾನ ಮತ್ತು ಮಹಾಮಂಗಳಾರತಿ ಇರ್ತದೆ. ಅದಾದ ನಂತರ ಭೋಜನ ಇರ್ತದೆ. ಅದೆಲ್ಲ ಬಂದು ಮುಗಿಸ್ಕೊಳ್ಳಷ್ಟು ಇದಿಷ್ಟೆಲ್ಲ ಆಗಲಿಕ್ಕೆ 2 ಗಂಟೆ ಆಗುತ್ತೆ. ತಾವು ಬರ್ತಕ್ಕಂಥವರು ಎಲ್ಲರೂ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡಿ ಅದು ಯಾವ ರೀತಿ ಪೂಜೆಗಳು, ಏನು ಸಲ್ಲಿಸಬೇಕು ಅನ್ನೋದನ್ನು ನಾನು ವಿವರವಾಗಿ ನಿಮಗೆ ಫೋನಲ್ಲಿ ಹೇಳ್ತೀನಿ. ನಿಮಗೆ ಬರ್ತಕ್ಕಂಥವ್ರು ತಮ್ಮ ತಮ್ಮ ವೆಹಿಕಲಲ್ಲಿ ತಮ್ಮ ಇಷ್ಟ ಬಂದ ಹಾಗೆ ಬನ್ನಿ. ಇಲ್ಲಿ ಯಾರದೇ ಒತ್ತಡ ಇಲ್ಲದಂಗೆ ಬನ್ನಿ. ಯಾಕಂದರೆ ಶನಿ ಕಾಡಾಟದಿಂದ ತೊಂದರೆಯಿಂದ ತಪ್ಪಿಸ್ಕೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಆತಾಗೆ ಕರೆಸ್ಕೊಂಡ್ರೆ ಬನ್ನಿ, ಇಲ್ಲಂದರೆ ತೊಂದರೆನೇ. ಅದಕ್ಕೋಸ್ಕರ ಎಲ್ಲರೂ ಬನ್ನಿ. ಆದಷ್ಟು ಬೇಗ ಬಂದರೆ ಶನಿ ಕಾಡಾಟ ಕಡಿಮೆ ಆಗುತ್ತೆ. ಮರೆಯಬೇಡಿ, ದಿನಾಂಕ 5/4/2025 ಶನಿವಾರದಂದು. ಯಾಕಂದರೆ ಮೊನ್ನೆ 29ನೇ ತಾರೀಕಿಗೆ ಶನಿ ಚೇಂಜ್ ಆಗಿದ್ದ ದಿವಸ ನಾವು ಹೋಗಬೇಕಾಗಿತ್ತು. ಆದರೆ ಅವತ್ತು ಗ್ರಹಣವಾಗಿರುವುದರಿಂದ ಶನಿ ಬಲಹೀನನಾಗಿರ್ತಾನೆ. ಈ ಶನಿವಾರಕ್ಕೆ ಅವನು ಬಲವಂತನಾಗಿರ್ತಾನೆ. ಹಾಗಾಗಿ ಹೋಗೋದರಿಂದ ನಮಗೆ ಅನುಕೂಲಗಳನ್ನು ಮಾಡಿಕೊಡ್ತಾನೆ, ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾನೆ, ನಮಗೆ ಕಾಡಾಟ ಕೊಡೋದನ್ನು ಕಡಿಮೆ ಮಾಡ್ತಾನೆ. ಎಲ್ಲರೂ ತಪ್ಪದೆ ಬನ್ನಿ. ಇನ್ನೊಂದು ವಿಶೇಷ ಸೂಚನೆ, ಎಲ್ಲರೂ ಬರಬೇಕಾದ್ರೆ ಮನೆಯಿಂದ ಕನಿಷ್ಠ ಒಬ್ಬರಿಗೆ 50 ಗ್ರಾಮಿನಷ್ಟು ಅಥವಾ 100 ಗ್ರಾಮಷ್ಟು ಎಳ್ಳನ್ನು, ಕರೆ ಎಳ್ಳನ್ನು ಪುಡಿ ಮಾಡಿಕೊಂಡು ತೊಗೊಂಡು ಬರಬೇಕು. ಅದನ್ನು ಹಚ್ಕೊಂಡೇ ಸ್ನಾನ ಮಾಡಬೇಕು. ಅಲ್ಲಿ ಅವತ್ತು ಸೋಪು, ಶ್ಯಾಂಪು ಯಾವುದು ಯೂಸ್ ಮಾಡೋ ಹಾಗಿಲ್ಲ. ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬೇಕಾಗಿದ್ದು ಅಲ್ಲಿ ಕಾಯಿ ಹೊಡೆಸ್ಬೋದು, ಅದೆಲ್ಲ ಇರುತ್ತೆ. ಅದೆಲ್ಲ ಬಂದಮೇಲೆ ಹೇಳ್ತೀನಿ ನಿಮಗೆಲ್ಲ. ಅಲ್ಲಿ ಬನ್ನಿ, ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ.
ವಂದನೆಗಳು.